ಶಕ್ತಿ, ನನ್ನ ತಂಗಿಯ ಕೈ ನೋವು ಹೇಗಿದೆಯಪ್ಪ? ಹೇಗಿದೆ? ಅಪ್ಪ, ನಮ್ಮಲ್ಲಿ ಕ್ಷಮೆ ಯಾಚಿಸಬೇಡದಪ್ಪ. ನೀವು ನನಗೆ ಜನ್ಮ ಕೊಟ್ಟ ತಂಗಿ. ನೀವು ಇನ್ನೊಂದು ಸಲ ಹೀಗೆ ಮಾತನಾಡಿದರೆ ನನ್ನ ಮೇಲೆ ಆಣೆ ಎಂದಿಗೂ ಆ ಮಾತನ್ನ ಆಡಬಾರದಪ್ಪ. ಏಕೆಂದರೆ ನಿಮ್ಮಲ್ಲಿ ಕೈ ಮುಗಿದು ಸ್ಥಿರವಾಗಿ ಕೇಳುತ್ತೇನೆ, ನನ್ನಿಂದ ತಪ್ಪಾಗಿದೆ. ನನ್ನನ್ನ ಮನೆಯ ಒಂದು ಒಬ್ಬಳ ಹೆಂಡತಿಯನ್ನಾಗಿ ಪಡೆದುಕೊಂಡು ಬಂದೆ ಅಷ್ಟೇ. ಆದರೆ ಇವಳು ಮನೆ ಮುರಿಯುವ ಕೆಲಸವನ್ನು ಮಾಡುತ್ತಾಳೆಂದು ಗೊತ್ತಿದ್ದರೆ ಖಂಡಿತವಾಗಿಯೂ ಇಂಥ ಹೆಣ್ಣನ್ನು ನಾನು ಹೆಂಡತಿಯಾಗಿ ಹಾಕಿದ್ದರೆ ಚೆನ್ನಾಗಿತ್ತು. ದಿನನಿತ್ಯ ಈ ರೀತಿ ಚಿತ್ರಹಿಂಸೆ ಅನುಭವಿಸುತ್ತಂತ ಒಂದೇ ಸಾರಿ ಅನುಭವಿಸಿ ಯಾವ ತೊಂದಾಟವಿಲ್ಲದೆ ನಮ್ಮ ತಾಯಿ ಹತ್ತಿರ ಹೋಗುತ್ತಿದ್ದೇವಪ್ಪ. ನಿಮ್ಮಿಬ್ಬರ ಮಕ್ಕಳನ್ನು ಕಳೆದುಕೊಳ್ಳಲು ನನ್ನ ಆತ್ಮ, ನಿಮ್ಮಿಬ್ಬರನ್ನು ಕಳೆದುಕೊಳ್ಳಲು ನನ್ನ ಆತ್ಮ ಎಂದಿಗೂ ಬಿಟ್ಟು ಕೊಡುವುದಿಲ್ಲಪ್ಪ. ನಿಮ್ಮಿಬ್ಬರ ಸುಖ ಸಂತೋಷಕ್ಕಾಗಿ ಇವಳನ್ನು ಮದುವೆಯಾದೆ. ಆದರೆ ಇವಳು ಮನೆ ಮುರಿಯುವ ಕೆಲಸವನ್ನು ಮಾಡುತ್ತಾಳೆಂದು ಗೊತ್ತಿದ್ದರೆ ಖಂಡಿತವಾಗಿಯೂ ಇವಳನ್ನು ನಾನು ಮದುವೆಯಾದ. ನಾನಿನ ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಕ್ಷಮಿಸು. ಇಷ್ಟೊಂದು ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಬಗ್ಗೆ ಚಿಂತೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಳಬೇಕಪ್ಪ. ನೀನು ಮೊದಲು ಹೇಗೆ ಇದ್ದೀವೋ ಹಾಗೆ ಇರು. ಯಾವತ್ತು ನೀನು ನಮ್ಮ ಸಲುವಾಗಿ ಬದುಕಿರುವೆ ಹಾಗೆ ಬದುಕಿರು. ಆದರೆ ಎಂತ ಮಾತನಾಡಿದೆ ಮಗನೇ, ಎಂತ ಮಾತನಾಡಿದೀಯಾ ಅಪ್ಪ? ನೀವು ನಮ್ಮ ಜೊತೆ ಸಂತೋಷವಾಗಿರುತ್ತೇನೆಂದು ನನಗೆ ಮಾತು. ನೀನು ಹೇಳಿದ್ದನ್ನು ಕೇಳಿದರೆ ನಾನು ನನ್ನ ಆತ್ಮವನ್ನೇ ಕೊಟ್ಟು ಬಿಡುತ್ತೇನೆ. ಅವರ ಮೇಲೆ ಕೋಪವನ್ನು ಸಹಿಸ ನಾನು ಸಿಟ್ಟನ್ನು ನನ್ನಲ್ಲಿ ಏಡಿಸುವುದು. ಮೇಗಿನ ಕೋಪವನ್ನ ಯಾರ ಮೇಲೆ ತೋರಿಸುವುದಿಲ್ಲಪ್ಪ, ನಾನು ತೋರಿಸುವುದಿಲ್ಲ. ಮನಸ್ಸಿನಲ್ಲಿ ಸಂಕಟವಿಟ್ಟುಕೊಂಡು ನೀವು ಇಲ್ಲಿವರೆಗೆ ಬದುಕಿರುವ ನೀವು ನನ್ನ ತಂದೆ ಆಗಿರುವುದು ನನ್ನ ಜನ್ಮ ಸ್ವಾರ್ಥಕವಾಯಿತಪ್ಪ, ಸ್ವಾರ್ಥಕವಾಯಿತು. ನಮ್ಮ ಮೇಲಿನ ಕರುಣೆಗೋಸ್ಕರ ದುರ್ಗಾ ಮೇತೆ ನಮ್ಮ ಮೇಲೆ ಕರುಣಿಸಬಾರದು. ಮೆಲ್ಲದ ಸಂಕಷ್ಟವನ್ನು ನುಗ್ಗಿಕೊಂಡಿರುವ ನಾಡು, ಇನ್ನೊಂದು ಕಡೆ ನಿಮ್ಮೆಲ್ಲರನ್ನು ಬಿಟ್ಟು ಹೋಗುತ್ತೇನೆ ಎಂಬುವ ಭಯ ನನ್ನ ಆತ್ಮದಲ್ಲಿ ಕುದಿಯುತ್ತಿದೆಯಪ್ಪ. ನಾನು ತಪ್ಪು ಮಾಡ್ತಿದ್ದೆ, ಆ ನನ್ನ ತಾಯಿ ನನಗೆ ಶಿಕ್ಷೆ ಕೊಟ್ಲು. ಆದ್ರೆ ನಾನೇ ತಪ್ಪು ಮಾಡಿದ್ರೆ ಆ ನನ್ನ ತಾಯಿ ಶಿಕ್ಷೆ ಕೊಡ್ತಾ ಇದ್ದಿದ್ದಿಲ್ಲ. ತಂಗಿ, ನನಗೆ ಏನೇ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ. ನಿಮ್ಮೆಬ್ಬರಿಗೆ ಶಿಕ್ಷೆ ಕೊಡುವನ್ನು ನೋಡಿದರೆ ಅವನನ್ನು ಸುಟ್ಟು ಹಾಕಬೇಕೆನ್ನುವಷ್ಟು ಕೋಪ ಬರುತ್ತದೆ.
ಆ ನನ್ನ ತಾಯಿಗೆ ಶಿಕ್ಷೆ ಕೊಡೋದು ಧರ್ಮವಲ್ಲಪ್ಪ. ಆ ನನ್ನ ತಾಯಿಗೆ ಶಿಕ್ಷೆ ಕೊಡೋದಕ್ಕೆ ಒಂದಿಲ್ಲ ಒಂದು ದಿನ ಆ ದೇವರು ಬಂದೇ ಬರ್ತಾನೆ. ಆದ್ರೆ ನೀನು ಮಾತ್ರ ಸಮಾಧಾನ ತೆಗೆದುಕೊಳ್ಳೋಣ ತಂಗಿ. ಆ ದೇವರನ್ನ ನಂಬುದ ದೇವರು ಇದ್ದಿದ್ದೇ ನಿಜವಾದರೆ ಅವರಿಗೆ ಶಿಕ್ಷೆ ಕೊಡುವ ಬದಲಾಗಿ ಅವರನ್ನು ನಮ್ಮ ತಾಯಿಯನ್ನಾಗಿ ಬದಲಾಯಿಸಿದರೆ ಸಾಕಮ್ಮ, ಸಾಕು. ಆ ದೇವರಿಗೆ ಚಿರಋಣಿ. ಇಲ್ಲಪ್ಪ, ಅವಳಿಗೆ ಯಾವುದಾದರೂ ರೋಗ ಬಂದು ಸತ್ತು ಹೋಗಬಾರದಾಗಿದೆ. ಇಂಥ ಕ್ರೂರ ಕೃತ್ಯಗಳನ್ನು ನೋಡಲು ನನ್ನ ಕಣ್ಣುಗಳು ಇನ್ನು ಜೀವಂತವಾಗಿ ಬದುಕುತ್ತವೆ. ಬೇಡಪ್ಪ, ನಿಮ್ಮಿಬ್ಬರ ನಗಲುವ ಶಕ್ತಿ ನನ್ನಿಂದ. ಏನು ಮಾತನಾಡುತ್ತಿದ್ಯಪ್ಪ? ನಾವಂತೂ ಅನಾಥರಂತೆ ಬದುಕುತ್ತಿದ್ದೇವೆ. ಅದರ ಜೊತೆಗೆ ನನ್ನ ತಮ್ಮನನ್ನು ಅನಾಥ ಮಾಡುವುದು ನನಗಿಷ್ಟವಿಲ್ಲಪ್ಪ, ನನಗೆ ಇಷ್ಟ. ನಾವು ಪಡ್ತಿರೋ ಕಷ್ಟವನ್ನು ನನ್ನ ತಮ್ಮನ ಕನಸಿನಲ್ಲಿ ಕೂಡ ಬರಬಾರ್ದು. ಅವನಿಗಾದ್ರೂ ಆ ನನ್ನ ತಾಯಿಯ ಪ್ರೀತಿ ಸಿಗ್ಲಿ. ಆ ಪ್ರೀತಿಯನ್ನು ನೋಡಿ ನಾವು ಖುಷಿ ಪಡೋಣ, ನಮ್ಮ ದುಃಖವನ್ನು ಮರೆಯೋಣ. ಖಂಡಿತವಾಗಿ ಇಲ್ಲಮ್ಮ, ಇಲ್ಲ. ಅವನು ಆ ನೂಲಿನಂತೆ ನುಲಿದು ನಿಲಿದು ನಿಲಿದು ಅವಳು ಸಾಯಬೇಕು. ಅದನ್ನೆಲ್ಲ ನಾವು ನಮ್ಮ ಕಣ್ಣಿಂದ ನೋಡಿದಾಗಲೇ ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿಗೆ ಶಾಂತಿ ಸಿಗುವುದಮ್ಮ. ನನ್ನ ಮನಸ್ಸಿಗೆ ಅಪ್ಪ, ನನ್ನ ತಮ್ಮ ಸಾಕ್ಷಾತ್ ನಮ್ಮ ತಂದೆಯ ಗುಣವನ್ನೇ ಹೊಂದಿದ್ದಾನೆ. ಅವನೇ ನಮ್ಮ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಹೌದಪ್ಪ, ನನ್ನ ತಮ್ಮ ಬಂದಾಗಿನಿಂದ ಹಸಿವನ್ನೇ ಮರೆಸಿದ್ದಾನೆ. ಆ ನನ್ನ ತಾಯಿ ಅವಳು ಕೊಟ್ಟ ಊಟವನ್ನು ತೆಗೆದುಕೊಂಡು ಬಂದು ನಾವು 3 ಜನ ಊಟ ಮಾಡ್ತೀವಿ. ಆಗ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಅಮ್ಮ, ಸುಳ್ಳನ್ನು ಹೇಳಿ ನನ್ನ ಹೃದಯವನ್ನ, ನನ್ನ ಮನಸ್ಸವನ್ನ ಸಂತೋಷಗೊಳಿಸಬಿಡಿ. ಯಾರು ಯಾವಾಗ ಏನು ಏನು ಎಂದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ತನಕ ನಾನು ತಾಳ್ಮೆಯಿಂದ ಇರುವುದು ನಿಮ್ಮಿಬ್ಬರಿಗೋಸ್ಕರ. ಸಾಕಮ್ಮ, ಸಾಕು. ಇಲ್ಲಿ ತನಕ ಇರುವುದೇ ನನಗೆ ದೊಡ್ಡತನವೆಂದು ನಾನು ತಿಳಿದುಕೊಂಡಿದ್ದೇನೆ. ಇನ್ನು ಮುಂದೆ ಬೇಕಾದರೂ ಆದರೂ ನನ್ನಿಂದ ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲಮ್ಮ. ಏನು ಕೇಳುತ್ತೀಯ? ನೀನು ನನ್ನ ಹೆಸರು ಸತ್ಯ ಎಂದು ಇಟ್ಟಿರುವೆ. ಆ ಹೆಸರಿಗೆ ಸ್ವಲ್ಪವೂ ಕಳಂಕ ಬಾರದಂತೆ ಬಾಳುತ್ತೇನಪ್ಪ, ಬಾಳುತ್ತೇನೆ. ನಿನ್ನ ನಾತಿಗರನ್ನು ಕೇಳು. ನಿಜ ಯಾವುದು, ನಿಜ ಯಾವುದು, ಸತ್ಯ ಯಾವುದು ಎಂದು ನಿನಗೆ ನಿಜವಾಗಿ ತಿಳಿದು. ಅಪ್ಪ, ಅಂತ ದೊಡ್ಡ ವ್ಯಕ್ತಿ ನಾನಲ್ಲಪ್ಪ, ನಾನಲ್ಲ. ನಿನ್ನ ರಕ್ತ ಹಂಚಿಕೊಂಡು ಜನ್ಮ ಪಡೆದಿರುವೆ. ನಿನ್ನ ಶ್ರೀರಕ್ಷಣೆ ನಮಗೆ ಶ್ರೀರಕ್ಷೆಪ್ಪ, ನಮಗೆ ಶ್ರೀರಕ್ಷೆ. ಈ ನಿನ್ನ ನುಡಿಗಳನ್ನು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು. ಈ ನಿನ್ನ ಮಾತಿನಲ್ಲಿ ನನ್ನ ಹೃದಯಾಗ್ರದಲ್ಲಿ ಹುಟ್ಟಿರುವ ಬೆಂಕಿ ಇವತ್ತಿಗೆ ಕಿಚ್ಚಾಗಿ ಬಯಲಾಯಿತು. ಅಪ್ಪ, ಸಾಯುವ ಮಾತೇಕಪ್ಪ, ಸಾಯುವ ಮಾತೇಕೆ? ಐವರು ತಿಂದ ಬಿಟ್ಟ ಮೇಲೆ ನಾನು ಊಟ ಮಾಡುತ್ತೇನೆ. ಅವರು ನನ್ನ ಸಹೋದರ ಸಹೋದರಿಯರಪ್ಪ, ಸಹೋದರಿಯರು. ಸತ್ಯ, ನಾನು ಕೊನೆಯ ಉಸಿರನ್ನು ಬಿಡುವುದರೊಳಗಾಗಿ, ನಾನು ಕೊನೆಯ ಉಸಿರನ್ನು